Good morning. Welcome to session 7 of chapter 1 of consignment accounting. We are moving on to the problem. Here the problem goes like this. B Limited consigned 10 cycles costing rupees 1500 each to C and Company on 1st March 2019. On 1st March 2019, B Limited consigned to C Limited. Means B Limited is consigner, C Limited is consignee. So what worth of goods are sent? 10 cycles at 1500 each. Means 15,000 worth of cycles are sent by B to C. ಕನ್ಸೈನ್ಮೆಂಟಿನ ಈ ಪ್ರಾಬ್ಲಮಲ್ಲಿ ಬಿ ಲಿಮಿಟೆಡ್ ಸಿ ಲಿಮಿಟೆಡ್ಗೆ 10 ಸೈಕಲ್ಸನ್ನು ಒಂದು ಸೈಕಲ್ಗೆ 1500 ರುಪೀಸ್ನ ಹಾಗೆ 1st ಮಾರ್ಚ್ 2019ಗೆ ಕಳಿಸ್ಕೊಡ್ತಾ ಇದ್ದಾನೆ. ಸೊ ಯಾರು ಕಳಿಸ್ಕೊಡ್ತಾ ಇದ್ದಾನೆ? ಬಿ ಕನ್ಸೈನರ್. ಯಾರಿಗೆ ಕಳಿಸ್ಕೊಡ್ತಾ ಇದ್ದಾನೆ? ಸಿ ಲಿಮಿಟೆಡ್ ಕನ್ಸೈನಿ. ಓಕೆ. ಆ್ಯಂಡ್ B Limited paid rupees 750 as freight and 250 as insurance. So expenses incurred by consigner. ಕನ್ಸೈನರ್ ಈ ಗೂಡ್ಸನ್ನು 10 ಸೈಕಲನ್ನು ತಕ್ಕೊಂಡು ಬರುವಂತಹ ಮಾರ್ಗ ಮಧ್ಯದಲ್ಲಿ ಅಷ್ಟು 10 ಸೈಕಲ್ಸನ್ನು ತೆಗೆದುಕೊಂಡು ಬರಲಿಕ್ಕೆ 750 ರುಪೀಸ್ ಫ್ರೈಟ್ ಮತ್ತು 250 ರುಪೀಸ್ ಇನ್ಶೂರೆನ್ಸ್ಗೋಸ್ಕರ ಖರ್ಚು ಮಾಡಿದ್ದಾನೆ. ಸೊ ನಾವೇನು ಹೇಳ್ಬೋದು ಅಂತಂದರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನರ್ 750 ಮತ್ತು 250. C Company Limited accepted a bill drawn on them by B Limited for 10,000 rupees on 15th March 2019. ಸೊ ನಾನು ಪ್ರೀವಿಯಸ್ ಸೆಷನ್ಗಳಲ್ಲಿ ಹೇಳಿದಂತಹ ಬಿಲ್ ಆಫ್ ಎಕ್ಸ್ಚೇಂಜಿನ ಸ್ಟೋರಿಯ ಪ್ರಕಾರ ಇಲ್ಲಿ ಬಿ ಲಿಮಿಟೆಡ್ ಕಳಿಸಿದಂತಹ 15,000 ರೂಪಾಯಿಯ ಸೈಕಲ್ಸನ್ನು ಸಿ ಲಿಮಿಟೆಡ್ ಸೇಲ್ ಮಾಡುವ ಪರ್ಪಸ್ಸಿಗೆ ಅವನ ಏಜೆಂಟಾಗಿ ಪಡ್ಕೊಂಡಿದ್ದಾನೆ. ಬಿ ಲಿಮಿಟೆಡ್ನ ಏಜೆಂಟಾಗಿ ಪಡ್ಕೊಂಡಿದ್ದಾನೆ. ಸೊ 15,000 ರೂಪಾಯಿಯನ್ನು ಕಳಿಸ್ಕೊಡುವಾಗ ಬಿ ಲಿಮಿಟೆಡಿಗೆ ಅದೇನೂ ಸಿಗದೇ ಇರುವ ಕಾರಣದಿಂದ ಮುಂದಿನ ದಿವಸಗಳಲ್ಲಿ ಮುಂದೆ ಬರಬಹುದಾದಂತಹ ಪ್ರಾಬ್ಲಮನ್ನು ತಪ್ಪಿಸುವುದಕ್ಕೋಸ್ಕರ ಬಿ ಲಿಮಿಟೆಡ್ ಒಂದು ಬಿಲ್ಲನ್ನು ಡ್ರಾ ಮಾಡ್ತಾನೆ, ಒಂದು ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತಾನೆ, ಒಂದು ಪೇಪರ್ ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡಿ ಅವನ ಸೇಫ್ಟಿಗೋಸ್ಕರ ಅದನ್ನು ಸಿಯ ಕೈಯಲ್ಲಿ ಸಿಗ್ನೇಚರ್ ಹಾಕಿಸ್ಕೊಳ್ಳಿಕ್ಕೆ ಹೇಳ್ತಾನೆ ಮತ್ತು ಅದರಲ್ಲಿ ಟೈಮನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಸಿ ಕಂಪನಿ ಲಿಮಿಟೆಡ್ ಆಕ್ಸೆಪ್ಟೆಡ್ ಎ ಬಿಲ್ ಡ್ರಾನ್ ಆನ್ ದೆಮ್ ಬೈ ಬಿ ಲಿಮಿಟೆಡ್ ಫಾರ್ 10,000 rupees ಆನ್ 15th March 2019. ಸೇಲ್ ಮಾಡಿ 15 ದಿವಸಗಳ ನಂತರ ಅದು ಎಷ್ಟೋ ಟರ್ಮಿನ ನಂತರ ನಾನು ಅಮೌಂಟನ್ನು ಪೇ ಮಾಡ್ತೇನೆ ಅಂತ ಹೇಳುವಂತಹ ಬಿಲ್ಲನ್ನು ಡ್ರಾ ಮಾಡಿದ್ದಾನೆ. ಸೊ ಸಿಂಪಲ್ಲಾಗಿ ಹೇಳ್ತಾ ಇದ್ದೇನೆ, ಸಿ ಲಿಮಿಟೆಡ್ ಯಾವಾಗ ಆ ಬಿಲ್ಲಿಗೆ ಓಕೆ ನಾನು 10,000 ನಿಮಗೆ ಪೇಮೆಂಟ್ ಮಾಡ್ತೇನೆ ಅಂತ ಹೇಳಿ ಅವನ ಸಿಗ್ನೇಚರನ್ನು ಹಾಕ್ತಾನೋ ಅದರ ಅರ್ಥ, ಅದರ ಮೀನಿಂಗ್ ಅದು ದಟ್ ಪೇಪರ್ ಡಾಕ್ಯುಮೆಂಟ್ ಟೇಕ್ಸ್ ದ ಫಾರ್ಮ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಆ್ಯಂಡ್ ಇದನ್ನು ನಾವು ಸಿ ಲಿಮಿಟೆಡ್ ಅದಕ್ಕೆ ಸಿಗ್ನೇಚರನ್ನು ಹಾಕಿದಾಗ ಅದು ಬಿಲ್ ಆಫ್ ಎಕ್ಸ್ಚೇಂಜ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಬಿ ಲಿಮಿಟೆಡ್ಗೆ ಸಿ ಲಿಮಿಟೆಡ್ ಬಿಲ್ಲಿನ ಮೂಲಕ 10,000 rupees ಕೊಟ್ಟ ಹಾಗೆ ಆಯಿತು. ಆ್ಯಂಡ್ ಬಿಲ್ ಆಫ್ ಎಕ್ಸ್ಚೇಂಜಿಗೆ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಬೇಕು. ದೇ ಪೇಡ್ ಗೋ ಡೌನ್ ರೆಂಟ್ ಆಫ್ 400, ಇನ್ಶೂರೆನ್ಸ್ 250 ಆ್ಯಂಡ್ ಅನ್ಲೋಡಿಂಗ್ ಚಾರ್ಜಸ್ ಆಫ್ 100. ಯಾರು? ಸಿ ಲಿಮಿಟೆಡ್ ಪೇಡ್. ಓಕೆ. ಸೊ ಸಿ ಲಿಮಿಟೆಡ್ ಪೇಡ್ ಗೋ ಡೌನ್ ರೆಂಟ್ ಆಫ್ 400, ಇನ್ಶೂರೆನ್ಸ್ 250, ಅನ್ಲೋಡಿಂಗ್ ಚಾರ್ಜಸ್ 100. ಅಂದರೆ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ. ದೀಸ್ ಆರ್ ದ ಎಕ್ಸ್ಪೆನ್ಸಸ್. ದೇ ಆರ್ ಎಂಟೈಟಲ್ಡ್ ಟು ಎ ಕಮಿಷನ್ ಆಫ್ 5%. ಸಿ ಲಿಮಿಟೆಡ್ಗೆ ಕಮಿಷನನ್ನು ಕೊಡಬೇಕು ಕನ್ಸೈನ್ಮೆಂಟ್ ಟು ಕನ್ಸೈನೀಸ್ ಅಕೌಂಟ್. ಸಿ ಆ್ಯಂಡ್ ಕಂಪನಿ sent an account sales on 15th May 2019 stating that 8 cycles were sold at rupees 2,050 each. So ಸಿ ಕಂಪನಿ ಲಿಮಿಟೆಡ್ ಸೇಲ್ಸನ್ನು ಮಾಡಿದ್ದಾರೆ ಕನ್ಸೈನ್ಮೆಂಟ್ ಟು ಕನ್ಸೈನೀಸ್ ಅಕೌಂಟ್. ದೇ ಸೆಂಟ್ ಎ ಬ್ಯಾಂಕ್ ಡ್ರಾಫ್ಟ್ ಫಾರ್ ದ ಅಮೌಂಟ್ ಡ್ಯೂ ಆಫ್ಟರ್ ಡಿಡಕ್ಟಿಂಗ್ ದೇರ್ ಕಮಿಷನ್ ಎಕ್ಸ್ಪೆನ್ಸಸ್ ಆ್ಯಂಡ್ ಪ್ರಪೋರ್ಷನೇಟ್ ಅಡ್ವಾನ್ಸ್. ಅಂತಂದರೆ ಕನ್ಸೈನರಿಂದ ರಿಕವರ್ ಮಾಡಬಹುದಾದಂತಹ ಎಕ್ಸ್ಪೆನ್ಸನ್ನು ಮತ್ತು ಅವನು ಕನ್ಸೈನಿಗೆ ಕೊಡಬೇಕಾದಂತಹ ಕಮಿಷನನ್ನು ಕನ್ಸೈನಿಗೆ ಏನೆಲ್ಲ ಕೊಡಬೇಕು ಅದೆಲ್ಲವನ್ನು ಲೆಸ್ ಮಾಡಿ ಉಳಿದ ಅಮೌಂಟ್ ಏನಿದೆ ಅದನ್ನು ಕನ್ಸೈನರಿಗೆ ಕಳಿಸ್ಕೊಟ್ಟಿದ್ದಾನೆ. ಓಕೆ. ಸೊ ಕನ್ಸೈನಿಗೆ ಏನೆಲ್ಲ ಕೊಡಬೇಕು? ಕಮಿಷನ್ ಕೊಡಬೇಕು,
ಕನ್ಸೈನರ್ ಪರವಾಗಿ ಖರ್ಚು ಮಾಡಿದಂತಹ ಖರ್ಚುಗಳನ್ನು ರೀಇಂಬರ್ಸ್ ಮಾಡಬೇಕು ಮತ್ತು ಆಲ್ರೆಡಿ 10,000 ಬಿಲ್ಲಲ್ಲಿ ಪೇಮೆಂಟ್ ಮಾಡಿ ಆಗಿದೆ. ಸೊ ಇಷ್ಟನ್ನು ಸೇಲ್ ಮಾಡಿದಾಗ ಬಂದಂತಹ ಅಮೌಂಟ್ ಕನ್ಸೈನರಿಗೆ ಕೊಡಬೇಕು ತಾನೆ, ಅದರಿಂದ ಲೆಸ್ ಮಾಡಿ ಕೊಡ್ತಾ ಇದ್ದಾನೆ. Give necessary journal entries and ledger accounts to record the above transactions in the books of both the parties affected. So ಒನ್ ಬೈ ಒನ್ ಸ್ಟೇಟ್ಮೆಂಟ್ ಓದ್ತಾ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತಾ ಬರುವ. ಬಿ ಲಿಮಿಟೆಡ್ ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್ ಯಾವತ್ತೂ ಎಂಟ್ರಿಯನ್ನು ಈ ಥರ ಕೇಳಿದಾಗ ಕನ್ಸೈನರ್ನ ಬುಕ್ಕಲ್ಲೇ ಫಸ್ಟ್ ಎಂಟ್ರಿಯನ್ನು ಪಾಸ್ ಮಾಡಬೇಕು. ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್ ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್. ಬಿ ಲಿಮಿಟೆಡ್ consigned 10 cycles costing ₹1,500 each to C and Company on 1st March 2019. ಇಲ್ಲಿ ನೋಡಿ, 1st March 2019 consignment account debtor to goods sent on consignment account 15,000, 1,500 into 10. B Limited paid ₹750 as a freight and 250 as insurance. Consignment account debtor to bank account, expenses on consignment paid, so ₹1,000 on the same date. ಸೊ ಇಲ್ಲಿ ಇಯರನ್ನು ಒಂದೇ ಸಲ ಹಾಕಿ ಮಂತ್ ಮತ್ತು ಡೇಟನ್ನು ಬರೆದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಇನ್ನೇನಾಗಿದೆ, ಸಿ ಕಂಪನಿ ಆಕ್ಸೆಪ್ಟೆಡ್. ಯಾವತ್ತೂ ಕನ್ಸೈನಿ ಬಿಲ್ಲನ್ನು ಆಕ್ಸೆಪ್ಟ್ ಮಾಡೋದು ಅಂತಂದರೆ ಅದಕ್ಕೆ ಅಲ್ಲಿರುವಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿಗೆ ಒಪ್ಪಿಕೊಂಡು ಸಿಗ್ನೇಚರನ್ನು ಹಾಕುವಂಥದ್ದು. ಓಕೆ, ಯಾವತ್ತೂ ಕನ್ಸೈನರ್ ಬಿಲ್ಲನ್ನು ಡ್ರಾ ಮಾಡುವಂಥದ್ದು. ಡ್ರಾ ಮಾಡೋದು ಅಂತಂದರೆ ವಿಡ್ರಾ ಮಾಡೋದು ಅಂತ ಅರ್ಥ ಅಲ್ಲ. ಡ್ರಾ ಮಾಡೋದು ಅಂತಂದರೆ ನೀನು ನನಗೆ ಅಮೌಂಟನ್ನು ಕೊಡಬೇಕು ಅಂತೇಳಿ ಹೇಳುವಂಥದ್ದು, ಬಿಲ್ಲನ್ನು ಬರೆಯುವಂಥದ್ದು. ಓಕೆ, ಸೊ ಬಿಲ್ಲನ್ನು ಬರೆಯುವವ ಕನ್ಸೈನರ್, ಅದನ್ನು ಆಕ್ಸೆಪ್ಟ್ ಮಾಡುವವ ಕನ್ಸೈನಿ. 10,000 ಬಿಲ್ ಡ್ರಾ ಮಾಡಿದ್ದಕ್ಕೆ ಎಂಟ್ರಿಯನ್ನು ಪಾಸ್ ಮಾಡಿ. ಮಾರ್ಚ್ 15 ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾರ್ ಟು ಸಿ ಕಂಪನಿ ಲಿಮಿಟೆಡ್ಸ್ ಅಕೌಂಟ್, ಅಡ್ವಾನ್ಸ್ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ಬಿಲ್ ₹10,000. ಆ್ಯಂಡ್ ನೆಕ್ಸ್ಟ್ ದೇ ಪೇಯ್ಡ್ ಗೋಡೌನ್ ರೆಂಟ್, ಸೇಮ್ ಡೇಟಿಗೆ ಅಂತ ತಿಳ್ಕೋಬೇಕು. ದೇ ಪೇಯ್ಡ್ ಗೋಡೌನ್ ರೆಂಟ್ ಆಫ್ 400, ಇನ್ಶೂರೆನ್ಸ್ 250, ಅನ್ಲೋಡಿಂಗ್ ಚಾರ್ಜಸ್ 100. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಸಿ ಲಿಮಿಟೆಡ್ಸ್ ಅಕೌಂಟ್ ₹750. ಟೋಟಲ್ ಒಂದೇ ಎಂಟ್ರಿಯನ್ನು ಪಾಸ್ ಮಾಡಿ ಸಾಕು. ಗೋಡೌನ್ ರೆಂಟ್ 400, ಇನ್ಶೂರೆನ್ಸ್ 250, 650, ಅನ್ಲೋಡಿಂಗ್ ಚಾರ್ಜಸ್ 100, 750. ದೇ ಆರ್ ಎಂಟೈಟಲ್ ಟು ಎ ಕಮಿಷನ್ ಆಫ್ 5%. ಸೊ 5% ಕಮಿಷನನ್ನು ಕೊಡಿ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಇಲ್ಲಿ ಕಮಿಷನಿಗೆ ಎಂಟ್ರಿ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಸಿ ಲಿಮಿಟೆಡ್ಸ್ ಅಕೌಂಟ್ ₹820. ಓಕೆ, ಸೊ 5% ಕಮಿಷನ್ ಯಾವುದರ ಮೇಲೆ? ಸೇಲ್ನ ಮೇಲೆ. ಸೊ ಸೇಲ್ ಎಷ್ಟಿದೆ ನೋಡಿ. ಸಿ ಆ್ಯಂಡ್ ಕಂಪನಿ ಸೆಂಟ್ ಆನ್ ಅಕೌಂಟ್ ಸೇಲ್ಸ್ ಆನ್ 15th May 2019. 15th ಮೇಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡಿ. ಸ್ಟೇಟಿಂಗ್ ದ್ಯಾಟ್ 8 cycles were sold at 2,050 each. ಸೊ ಸೇಲ್ಸಿಗೆ ಕನ್ಸೈನೀಸ್ ಅಕೌಂಟ್ ಡೆಟಾರ್ ಎಲ್ಲಿದೆ? ಕನ್ಸೈನೀಸ್ ಅಕೌಂಟ್ ಡೆಟಾರ್ ಸಿ ಲಿಮಿಟೆಡ್, ಕನ್ಸೈನಿ ಸಿ ಲಿಮಿಟೆಡ್ಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ March 15th. ಸೊ ಸೇಲ್ಸ್ 8 into 2,050, ಸೊ ₹16,400. ಈ ₹16,400 ಮೇಲೆ ಅವರಿಗೆ ಕಮಿಷನ್ 5%ಅನ್ನು ಕೊಡಿ. 5% ಕಮಿಷನ್ ಕೊಟ್ಟರೆ ₹820 ಆಯಿತು. ಆ್ಯಂಡ್ ನೆಕ್ಸ್ಟ್ they sent a bank draft for the amount due after deducting their commission, expenses and proportionate advance. So bank draft, bank account debtor to C limited account, bank draft ಉಳಿದಂತಹ ಅಮೌಂಟನ್ನು ಕನ್ಸೈನರಿಗೆ ಸಬ್ಮಿಟ್ ಮಾಡಲಿಕ್ಕಿರುವಂತಹ ಜರ್ನಲ್ ಎಂಟ್ರಿ. being bank draft received from the consignee. ಸೊ 6,830 ಹೇಗೆ ಅಂತಂದರೆ ₹16,400 ಸೇಲ್ಸ್ ಮೈನಸ್ ಕಮಿಷನ್ 820 ಮೈನಸ್ ಎಕ್ಸ್ಪೆನ್ಸಸ್ಸು 750 ಮೈನಸ್ 10,000 ಬಿಲ್. ಸೊ 6,830 ಉಳಿದಂತಹ ಅಮೌಂಟ್. ಇಲ್ಲಿ ಕೊಟ್ಟಿದೆ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ರೆಮಿಟೆಡ್ ಬೈ ಸಿ ಲಿಮಿಟೆಡ್. ಓಕೆ, ಸೇಲ್ಸ್ 16,400 ಲೆಸ್ ಎಕ್ಸ್ಪೆನ್ಸಸ್ ಆಫ್ ಸಿ ಲಿಮಿಟೆಡ್, ಗೋಡೌನ್ ರೆಂಟ್ 400, ಇನ್ಶೂರೆನ್ಸ್ 250, ಟ್ರಾನ್ಸ್ಪೋರ್ಟ್ 100, ಟೋಟಲ್ 750 ಆ್ಯಂಡ್ ಕಮಿಷನ್ 820, ಅಡ್ವಾನ್ಸ್ ಅಡ್ಜಸ್ಟೆಡ್ 10,000. ಸಾರಿ, ಅಡ್ವಾನ್ಸ್ ಅಡ್ಜಸ್ಟೆಡ್ ಈಸ್ 10,000. ಓಕೆ, ಸೊ ಇಲ್ಲಿ 8,000 ಯಾಕೆ ಅಂತ ಆಮೇಲೆ ಹೇಳ್ತೇನೆ ನಾನು. ಇಲ್ಲಿ ನೋಡ್ಕೊಳ್ಳಿ. ಪ್ರಪೋರ್ಷನೇಟ್ ಅಡ್ವಾನ್ಸ್ ಕ್ಯಾರಿಡ್ ಫಾರ್ವರ್ಡ್ ಯಾಕೆ ಕೇಳಿದರೆ
10 ಸೈಕಲ್ಸ್ ವ್ಯಾರ್ ಕನ್ಸೈನ್ಡ್ ಅಲ್ವಾ, ಈ ಪ್ರಾಬ್ಲಮಲ್ಲಿ ಕೊಟ್ಟ ಪ್ರಕಾರ 10 ಸೈಕಲ್ಸ್ ವ್ಯಾರ್ ಕನ್ಸೈನ್ಡ್, ಬಟ್ ಸೇಲ್ ಆದಷ್ಟು 8 ಸೈಕಲ್ಸ್. ಓಕೆ, 10ನಲ್ಲಿ 8 ಮಾತ್ರ ಸೇಲ್ ಆಗಿದೆ, 2 ಸೈಕಲ್ಸ್ ಉಳ್ಕೊಂಡಿದೆ. ಇವಾಗ ಅಡ್ವಾನ್ಸ್ ಕೊಟ್ಟಂಥದ್ದು 10,000 ಕೊಟ್ಟಂಥದ್ದು, ಈ ಬಿಲ್ಲಲ್ಲಿ 10,000 ಕೊಟ್ಟಿದ್ದಾನಲ್ವ, ಅದು ಫುಲ್ಲಿ ಆನ್ 10 ಸೈಕಲ್ಸ್. ಓಕೆ, ಸೊ 10,000 ಅಡ್ವಾನ್ಸ್ ಕೊಟ್ಟಂಥದ್ದು 10 ಸೈಕಲ್ಸಿಗೆ, 8 ಸೈಕಲ್ಸಿಗೆ ಎಷ್ಟಾಯಿತು ನೋಡ್ಕೊಳ್ಳಿ. ಇಲ್ಲಿ 10 cycles were consigned but only 8 cycles were sold, so 2 cycles were with C Limited. ಈಗ C Limited ಅಂದರೆ ಕನ್ಸೈನಿಯ ಕೈಯಲ್ಲಿ 2 ಸೈಕಲ್ಗಳು ಉಳ್ಕೊಂಡಿವೆ ಆ್ಯಸ್ ಆನ್ 15/5/2019, ಯಾಕಂದರೆ ಸೇಲ್ ಆದಂಥದ್ದು 15th March 2019. ಸೊ ಪ್ರಪೋರ್ಷನೇಟ್ ಅಡ್ವಾನ್ಸ್ 10 ಸೈಕಲ್ಸಿಗೆ 10,000 ಇಂಟು 2 ಅಂದರೆ 2,000 ರುಪೀಸ್. ಸೊ 2,000 ರುಪೀಸ್ ಈಗ ಕನ್ಸೈನಿ ಹತ್ರ ಉಳ್ಕೊಂಡಂಥದ್ರ ಮೇಲೆ ಕೊಟ್ಟಂತಹ ಪ್ರಪೋರ್ಷನೇಟ್ ಅಡ್ವಾನ್ಸ್, ಅದು ನೆಕ್ಸ್ಟ್ ಸೇಲ್ ಆಗುವಾಗ ಅಡ್ಜಸ್ಟ್ ಮಾಡಬೇಕು. ಅಂದರೆ ಈ 8 ಸೈಕಲ್ನ ಮೇಲೆ ಅವ ಕೊಟ್ಟ ಅಡ್ವಾನ್ಸ್ ಎಷ್ಟಾಯಿತು ಅಂತ ಕೇಳಿದರೆ 8 ಸೈಕಲ್ಸ್ 8,000 ಮಾತ್ರ. ಸೊ ಇಲ್ಲಿ ಅಡ್ವಾನ್ಸ್ ಅಡ್ಜಸ್ಟೆಡ್ 8,000 ಮಾತ್ರ ತಗೊಳ್ಬೇಕು, 10,000 ಅಲ್ಲ. ಯಾಕೆ ಅಂತಂದರೆ ಸೇಲ್ ಇಫೆಕ್ಟೆಡ್ ಈಸ್ ಓನ್ಲಿ 8. ಸೊ 9,570. ಅಮೌಂಟ್ ರೆಮಿಟೆಡ್ ಬೈ ಸಿ ಲಿಮಿಟೆಡ್ ಈಸ್ 6,830. ಸೊ ಇಲ್ಲಿ ಬರೆದಂತಹ 6,830ಗೆ ವರ್ಕಿಂಗ್ ನೋಟ್ ಅದು. ನೆಕ್ಸ್ಟ್ ಗಿವ್ ನೆಸೆಸರಿ ಜರ್ನಲ್ ಎಂಟ್ರೀಸ್. ಇಲ್ಲಿ ನೆಕ್ಸ್ಟ್ ಎಂಟ್ರಿ ಕನ್ಸೈನ್ಮೆಂಟ್ ಸ್ಟಾಕಿಗೆ. ಸೊ 3 ಎಂಟ್ರಿ ಅವರು ಹೇಳದಿದ್ರೂ ನೀವು ಪಾಸ್ ಮಾಡಬೇಕು. ಒನ್ಸ್ ಅಗೇನ್ ಹೇಳ್ತೇನೆ ಕೇಳಿ, ಈವನ್ ಇಫ್ ಇಟ್ ಈಸ್ ನಾಟ್ ಗಿವನ್ ಇನ್ ದ ಪ್ರಾಬ್ಲಮಲ್ಲಿ ಕೊಟ್ಟಂತಹ ಸೆಂಟೆನ್ಸ್ ಬೈ ಸೆಂಟೆನ್ಸಿಗೆ ಎಲ್ಲ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಿ ಆದ ಮೇಲೆ ಅವರು ಹೇಳದೇ ಇದ್ರೂ 3 ಎಂಟ್ರಿಯನ್ನು ನೀವು ಪಾಸ್ ಮಾಡಬೇಕು. ಯಾವುದು ಕೇಳಿದರೆ, ಒಂದು ಕನ್ಸೈನ್ಮೆಂಟ್ ಸ್ಟಾಕ್ ಉಳ್ಕೊಂಡಿದ್ರೆ, ಟೋಟಲ್ ಕನ್ಸೈನ್ಮೆಂಟ್ ಕಳಿಸಿದ್ರಲ್ಲಿ ಸೇಲ್ ಆಗಿ ಅಬ್ನಾರ್ಮಲ್ ಲಾಸ್ ಆಗಿನೂ ಇನ್ನೂ ಉಳಿದಿದೆ ಅಂತಂದರೆ ಅದನ್ನು ನಾವು ಕನ್ಸೈನ್ಮೆಂಟ್ ಸ್ಟಾಕ್ ಹೇಳ್ತೇವೆ, ಅದಕ್ಕೊಂದು ಜರ್ನಲ್ ಎಂಟ್ರಿ. ಪ್ರಾಫಿಟ್ ಅಥವಾ ಲಾಸ್ ಆನ್ ಕನ್ಸೈನ್ಮೆಂಟಿಗೊಂದು ಜರ್ನಲ್ ಎಂಟ್ರಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟನ್ನು ಕ್ಲೋಸ್ ಮಾಡೋದಕ್ಕೆ ಒಂದು ಜರ್ನಲ್ ಎಂಟ್ರಿ. ಸೊ ಈ ಥರ ಕೇಳದಿದ್ರೂ 3 ಜರ್ನಲ್ ಎಂಟ್ರಿ. ಒಂದು ವೇಳೆ ಕಳಿಸಿದಂತಹ ಅಷ್ಟು ಗೂಡ್ಸ್ ಸೇಲ್ ಆಗಿದೆ ಅಥವಾ ಕಳಿಸಿದಂತಹ ಗೂಡ್ಸಲ್ಲಿ ಕೆಲವು ಅಬ್ನಾರ್ಮಲ್ ಲಾಸ್ ಆಗಿದೆ, ಉಳಿದದ್ದೆಲ್ಲವೂ ಸೇಲ್ ಆಗಿದೆ ಅಂತಂದರೆ ಕನ್ಸೈನ್ಮೆಂಟ್ ಸ್ಟಾಕ್ ಇರೋದಿಲ್ಲ. ಬದಲಾಗಿ 2 ಎಂಟ್ರಿಗಳನ್ನು ಪಾಸ್ ಮಾಡಿದರೆ ಆಯಿತು, ಅವರು ಹೇಳದಿದ್ರೂ ಪ್ರಾಫಿಟ್ ಆನ್ ಕನ್ಸೈನ್ಮೆಂಟಿಗೆ ಮತ್ತು ಬ್ಯಾಲೆನ್ಸ್ ಇನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟನ್ನು ಪರ್ಚೇಸಸ್ಸಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ, ಅಂದರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕೆ ಎಂಟ್ರಿ. ಸೊ ಈಗ ಸ್ಟಾಕ್ ಉಳಿದಿದ ನೋಡುವ. 10 ಸೈಕಲ್ಸನ್ನು ಕಳಿಸ್ಕೊಟ್ಟಿದ್ದಾನೆ ಬಿ ಲಿಮಿಟೆಡ್, ಎಬ್ನಾರ್ಮಲ್ ಲಾಸ್ ಆಗಲಿಲ್ಲ, 8 ಸೈಕಲ್ಸ್ ಸೇಲ್ ಆಗಿದೆ, 2 cycles are in stock. So consignment stock is there. ಅಂದರೆ May 15th, ಓಕೆ, ಬಿಕಾಸ್ ಸೇಲ್ ಈಸ್ ಇಫೆಕ್ಟೆಡ್ ಆನ್ May 15th ಅಲ್ವಾ. May 15th ಅವರು ಸೇಲ್ ಇಫೆಕ್ಟೆಡ್ ಆದಮೇಲೆ ನೋಡಿ, ಸಿ ಆ್ಯಂಡ್ ಕಂಪನಿ ಸೆಂಟ್ ಆ್ಯನ್ ಅಕೌಂಟ್ ಸೇಲ್ಸ್ ಆನ್ May 15th. ಆದ್ದರಿಂದಾಗಿ ಆ ಡೇಟ್ ಕ್ಲೋಸಿಂಗ್ ಡೇಟ್. ಸೊ ಜರ್ನಲ್ ಎಂಟ್ರಿ ಫಾರ್ ಕನ್ಸೈನ್ಮೆಂಟ್ ಸ್ಟಾಕ್ ಈಸ್, ಫಸ್ಟ್ ನೀವು ಮಾಡಬೇಕಾದಂಥದ್ದು ಇಷ್ಟು ಪ್ರಾಬ್ಲಮಲ್ಲಿ ಕೊಟ್ಟಂತಹ ಅಷ್ಟು ಟ್ರಾನ್ಸಾಕ್ಷನ್ಗಳಿಗೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಜರ್ನಲ್ ಎಂಟ್ರಿಯನ್ನು ಪ್ರಿಪೇರ್ ಮಾಡಬೇಕು. ಅದಷ್ಟು ಆದ ಮೇಲೆ ಕೊನೆಗೆ ಎಲ್ಲ ಸೆಂಟೆನ್ಸ್ಗಳು ಮುಗಿದಾದ ಮೇಲೆ 3 ಹೇಳದೇ ಇರುವಂತಹ ಪ್ರಾಬ್ಲಮಲ್ಲಿ ಹೇಳದೇ ಇದ್ರೂ ಎಂಟ್ರಿ ಪಾಸ್ ಮಾಡಬೇಕು. 1 ಈಸ್ ಫಾರ್ ಕನ್ಸೈನ್ಮೆಂಟ್ ಸ್ಟಾಕ್. ಈಗ ನೀವು ನೋಡಬೇಕಾದ್ದು ಕನ್ಸೈನ್ಮೆಂಟ್ ಸ್ಟಾಕ್ ಪ್ರಾಬ್ಲಮಲ್ಲಿ ಇದೆಯಾ ಇಲ್ವಾ. ಸೊ ಕಳಿಸಿದಂತಹ ಗೂಡ್ಸ್ ಎಬ್ನಾರ್ಮಲ್ ಲಾಸ್ ಮತ್ತು ಸೇಲ್ ಆಗಿನೂ ಉಳಿದಿದೆ ಅಂತಂದರೆ ಎಬ್ನಾರ್ಮಲ್ ಲಾಸ್ ಇಲ್ಲದೇ ಇರ್ಬೋದು, ಕೆಲವೊಮ್ಮೆ ಕನ್ಸೈನ್ಮೆಂಟ್ ಸ್ಟಾಕ್ ಇದೆ ಅಂತ ಅರ್ಥ. ಇಟ್ ಮೀನ್ಸ್ ಟು ಸೇ ದ್ಯಾಟ್ ಕನ್ಸೈನ್ಮೆಂಟ್ ಸ್ಟಾಕ್ ಇಸ್ ದೇರ್. ಸೊ ಕನ್ಸೈನ್ಮೆಂಟ್ ಸ್ಟಾಕ್ ಇದೆ ಅಂತ ನೀವು ರಿಟರ್ನ್ ಮಾಡಿದಾಗ ಜರ್ನಲ್ ಎಂಟ್ರಿ ವಿಲ್ ಬಿ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಎಂಟ್ರಿ ಪ್ರಾಫಿಟ್ ಆರ್ ಲಾಸ್ ಆನ್ ಕನ್ಸೈನ್ಮೆಂಟ್, ಸ್ಪೇಸ್ ಬಿಟ್ಟುಬಿಡಿ. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಟ್ರೇಡಿಂಗ್ ಅಕೌಂಟ್ ಆರ್ ಟು ಪರ್ಚೇಸಸ್ ಅಕೌಂಟ್, ಅಮೌಂಟನ್ನು ಬರೆದು ಬಿಡಿ. ಫಸ್ಟ್ ಎಂಟ್ರಿಗೆ ಉಲ್ಟಾ ಎಂಟ್ರಿ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಟ್ರೇಡಿಂಗ್ ಅಕೌಂಟ್ 15,000 rupees, ಬಿಕಾಸ್ ದ ಫಸ್ಟ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಫಾರ್ ಓಪನಿಂಗ್ ಗೂಡ್ಸ್ sent on consignment account 15,000. So close it. We have transferred to purchases. The remaining goods we have transferred to, the total goods we have transferred to purchases account. Okay. ಈಗ ಈ ಬ್ಲ್ಯಾಂಕ್ ಕನ್ಸೈನ್ಮೆಂಟ್ ಸ್ಟಾಕ್ ಮತ್ತು ಕನ್ಸೈನ್ಮೆಂಟ್ ಪ್ರಾಫಿಟ್ ಆರ್ ಲಾಸ್ ಆನ್ ಕನ್ಸೈನ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ವರ್ಕಿಂಗ್ ನೋಟು, ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ಹಿಯರ್ ಕಾಸ್ಟ್ ಟು ಪ್ರೈಸ್ ಆಫ್ ಗೂಡ್ಸ್ ಇನ್ ಸ್ಟಾಕ್.
ಎಷ್ಟಿದೆ? 2 ಸೈಕಲ್ಸ್ ಅಲ್ವಾ? 2 ಸೈಕಲ್ಸ್ ಆರ್ ಇನ್ ಸ್ಟಾಕ್. 2 ಇಂಟು 1500. ಏನು 1500? ಈಚ್ cycle is costing rupees 1500. Okay, so 3000. And formula: add proportionate non-recurring expenses incurred by consignor, proportionate non-recurring expenses incurred by consignee. ಇವಾಗ ಕನ್ಸೈನರ್ ಇನ್ಕರ್ ಮಾಡಿದ ಎಕ್ಸ್ಪೆನ್ಸ್ಗಳು ಏನು ನೋಡುವ. ಫ್ರೇಟ್ ಆ್ಯಂಡ್ ಇನ್ಶೂರೆನ್ಸ್. ಸೊ ಬೋತ್ ಆರ್ ನಾನ್ ರಿಕರಿಂಗ್ ಇನ್ ನೇಚರ್. 750 ಪ್ಲಸ್ 250. ಓಕೆ, ಸೊ 750 ಪ್ಲಸ್ 250 ಡಿವೈಡೆಡ್ ಬೈ 10 ಅಂದರೆ 10 ಸೈಕಲ್ಸಿಗೆ ಹಿ ಹ್ಯಾಸ್ ಇನ್ಕರ್ಡ್ 750 ಪ್ಲಸ್ 250 ಇಂಟು 2. ಫಾರ್ 2 ಸೈಕಲ್ಸ್ ಇಟ್ ಈಸ್ ಹೌ ಮಚ್? ಬಿಕಾಸ್ 2 ಸೈಕಲ್ಸ್ ಆರ್ ಇನ್ ಸ್ಟಾಕ್. ಸೊ ಅದಕ್ಕೆ ನಾವು ಪ್ರೊಪೋರ್ಷನೇಟ್ ಅಂತ ಹೇಳುವಂಥದ್ದು. ಸೊ 200 ಆಫ್ ಕನ್ಸೈನಿ. ಇಲ್ಲಿ ಕನ್ಸೈನಿ ಖರ್ಚು ಮಾಡಿದಂತಹ ಎಕ್ಸ್ಪೆನ್ಸ್ಗಳು ಯಾವುದೆಲ್ಲ ನೋಡುವ. ಯಾವುದಿದೆ? ಗೋಡೌನ್ ರೆಂಟ್ 400, ಇನ್ಶೂರೆನ್ಸ್ 250, ಅನ್ಲೋಡಿಂಗ್ ಚಾರ್ಜಸ್ 100. So go down rent and insurance are recurring in nature. Unloading charges is non-recurring in nature of consignee. ಸೊ ನಿಮ್ಗೆ ಅದರಲ್ಲಿ ಲಿಸ್ಟ್ ಕೊಟ್ಟಿದೆ ನಾನು. ಅದರ ಪ್ರಕಾರ ಕನ್ಸೈನಿಯ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ಗಳು ಅನ್ಲೋಡಿಂಗ್ ಚಾರ್ಜಸ್ ಮಾತ್ರ. ಸೊ 100 rupees ಫಾರ್ 10 ಸೈಕಲ್ಸ್, ಆಲ್ ದ 10 ಸೈಕಲ್ಸ್ ಅಲ್ವಾ? ಸೊ 10 ಸೈಕಲ್ಗಳು ಕೂಡ ಕನ್ಸೈನಿಗೆ ತಲುಪಿದೆ. ಕನ್ಸೈನಿಗೆ ಎಷ್ಟು ಸೈಕಲ್ ತಲುಪಿದೆ ನೋಡಿ, ಎಬ್ನಾರ್ಮಲ್ ಲಾಸ್ ಆಗಿಲ್ಲ. ಅದರಿಂದ 10 ಸೈಕಲ್ಸ್ ಕನ್ಸೈನ್ ಮಾಡಿದ್ದಲ್ಲಿ 10 ಕೂಡ ಕನ್ಸೈನಿಗೆ ತಲುಪಿದೆ. ಸೊ 10ರಲ್ಲಿ ಫಾರ್ 10 ಸೈಕಲ್ಸ್ ಹಿ ಹ್ಯಾಸ್ ಇನ್ಕರ್ಡ್ 100 rupees ಆ್ಯಂಡ್ ಫಾರ್ 2 ಇಟ್ ಈಸ್ 20 rupees. ಸೊ ಆ್ಯಡ್ ಅಪ್ ಆಲ್ ಇಟ್ ಬಿಕಮ್ಸ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಈಸ್ 3220. ದಿಸ್ ಈಸ್ ಕ್ಲೋಸಿಂಗ್ ಸ್ಟಾಕ್. ಆ್ಯಂಡ್ ಇಲ್ಲಿ ಬರ್ಕೊಳ್ಳಿ ಅದನ್ನು ಜರ್ನಲ್ ಎಂಟ್ರಿಯಲ್ಲಿ. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ 3220 rupees ಬೀಯಿಂಗ್ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್. ನೆಕ್ಸ್ಟ್, ಪ್ರಾಫಿಟ್ ಆರ್ ಲಾಸ್ ಆನ್ ಕನ್ಸೈನ್ಮೆಂಟಿಗೆ ಸ್ಪೇಸ್ ಬಿಟ್ಟಿದ್ದೀರಿ. ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಿ. ಫಸ್ಟ್ ಜರ್ನಲ್ ಎಂಟ್ರಿಯನ್ನು ನೋಡ್ತಾ ಬನ್ನಿ. ಸೊ ಗೋ ಇನ್ ಸರ್ಚ್ ಆಫ್ ಜರ್ನಲ್. ಇಲ್ಲಿ ಎಲ್ಲ ಜರ್ನಲ್ ಎಂಟ್ರಿಗಳನ್ನು ನೋಡ್ತಾ ಬನ್ನಿ. ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಯಾವ ಜರ್ನಲ್ ಎಂಟ್ರಿಗಳಲ್ಲಿ ಇದೆ ನೋಡ್ತಾ ಬನ್ನಿ. ಸಿ, ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಇದೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಅಕೌಂಟನ್ನು ಮಾಡುವಂಥದ್ದು ನೀವು ಫಸ್ಟ್ ಲೆಜರ್ ಅಕೌಂಟು. ಅದರಲ್ಲಿ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 15,000 ಹೇಳಿ ಬರೀಬೇಕು. ಇಲ್ಲಿ ನೋಡಿ, 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 15,000. ಇನ್ನೂ ಒಂದು ಹೇಳಬೇಕು ನಾನು, ಕನ್ಸೈನರ್ನ ಬುಕ್ಕಲ್ಲಿ ಲೆಜರ್ ಅಕೌಂಟ್ಗಳು ಯಾವುದೆಲ್ಲ ಕೇಳಿದರೆ ಕನ್ಸೈನ್ಮೆಂಟ್ ಅಕೌಂಟ್, ಕನ್ಸೈನೀಸ್ ಅಕೌಂಟ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್, ಎಬ್ನಾರ್ಮಲ್ ಲಾಸ್ ಅಕೌಂಟ್, ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲಿ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಇನ್ನು ಸೆಕೆಂಡ್ ಜರ್ನಲ್ ಎಂಟ್ರಿ ನೋಡಿದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಇಲ್ಲೂ ಕೂಡ ಕನ್ಸೈನ್ಮೆಂಟ್ ಅಕೌಂಟ್ ಇದೆ, ಅದರ ಆಪೋಸಿಟ್ ಎಂಟ್ರಿ 2 ಬ್ಯಾಂಕ್ ಅಕೌಂಟ್ ಆಗಿ ಬರ್ತದೆ. ಸೊ ಇಲ್ಲಿ ನೋಡ್ಕೊಳ್ಳಿ, 2 ಬ್ಯಾಂಕ್ ಅಕೌಂಟ್ 1000 rupees. ನೆಕ್ಸ್ಟ್ ಥರ್ಡ್ ಜರ್ನಲ್ ಎಂಟ್ರಿಗೆ ಬನ್ನಿ. BR ಟು ಸಿ ಲಿಮಿಟೆಡ್ಸ್ ಅಕೌಂಟ್. ಇದರಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಇಲ್ಲ. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಸಿ ಲಿಮಿಟೆಡ್ಸ್ ಅಕೌಂಟ್ ಇದರಲ್ಲಿ ಇದೆ. ಸೊ 2 ಸಿ ಲಿಮಿಟೆಡ್ಸ್ ಅಕೌಂಟ್ ಆಗಿ ಬರೀಬೇಕು. ಇಲ್ಲಿದೆ ನೋಡಿ, 2 ಸಿ ಲಿಮಿಟೆಡ್ಸ್ ಅಕೌಂಟ್ 750 rupees. ನೆಕ್ಸ್ಟ್ ಜರ್ನಲ್ ಎಂಟ್ರಿ, ಸಿ ಲಿಮಿಟೆಡ್ಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ 16,400 ಫಾರ್ ಸೇಲ್ಸ್. ಸೊ ಸಿ ಲಿಮಿಟೆಡ್ ಅಕೌಂಟ್ ಡೆಟಾರ್ ಆಗಿದೆ, 2 ಕನ್ಸೈನ್ಮೆಂಟ್ ಇದೆ. ನಾವು ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ, ಸಿನ್ಸ್ ವಿ ಆರ್ ಪ್ರಿಪೇರಿಂಗ್ ಕನ್ಸೈನ್ಮೆಂಟ್ ಅಕೌಂಟ್, ದಿಸ್ ಡೆಟಾರ್ ಅಪಿಯರ್ಸ್ ಆಸ್ ಬೈ ಸಿ ಲಿಮಿಟೆಡ್ಸ್ ಅಕೌಂಟ್ 16,400. ಇಲ್ಲಿದೆ ನೋಡಿ, ಬೈ ಸಿ ಲಿಮಿಟೆಡ್ಸ್ ಅಕೌಂಟ್ 16,400. ಓಕೆ, ಆ್ಯಂಡ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಸಿ ಲಿಮಿಟೆಡ್ಸ್ ಅಕೌಂಟ್ ಅಗೈನ್ ಫಾರ್ ಕಮಿಷನ್. ಸೊ ಕನ್ಸೈನ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ಇಟ್ ಅಪಿಯರ್ಸ್ ಆಸ್ 2 ಸಿ ಲಿಮಿಟೆಡ್ಸ್ ಅಕೌಂಟ್ 820 rupees. ಇಲ್ಲಿದೆ ನೋಡಿ, 2 ಸಿ ಲಿಮಿಟೆಡ್ಸ್ ಅಕೌಂಟ್ 820. ಆ್ಯಂಡ್ ನೆಕ್ಸ್ಟ್ ಒನ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಸಿ ಲಿಮಿಟೆಡ್ಸ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟ್ ಈಸ್ ನಾಟ್ ದೇರ್ ಇನ್ ದಿಸ್ ಜರ್ನಲ್ ಎಂಟ್ರಿ. ಆ್ಯಂಡ್ ನೆಕ್ಸ್ಟ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ by consignment stock account 3220. Next, we are about to calculate now the profit or loss on consignment. In this problem also, credit side is greater than debit side, so there is a profit to profit and loss account balancing figure 2050. Now you can frame the journal entry as B limited's account debtor to profit and loss account.
ಸಾರಿ ನಾಟ್ ಬಿ ಲಿಮಿಟೆಡ್, ಲೆಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್ ಅದು. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ, ಐ ಆಮ್ ವೆರಿ ಸಾರಿ, ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ journal entry for consignment profit is, here credit side is greater than debit side. It indicates that it is profit. So journal entry for recording profit is consignment account data to profit and loss account. ಇಲ್ಲಿ ಪಾಸ್ ಮಾಡಿ, ಅಲ್ಲಿ ಒಂದು ಸ್ಪೇಸ್ ಬಿಟ್ಟಿದ್ದೀರಲ್ವ, ಅಲ್ಲಿ ಪಾಸ್ ಮಾಡಿ. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2050 ಬ್ಯಾಲೆನ್ಸಿಂಗ್ ಫಿಗರ್ ನೀವು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಏನು ಪಡ್ಕೊಂಡಿದ್ದೀರಿ ಅದನ್ನು ಪಾಸ್ ಮಾಡಿ. ಸೊ ಆಲ್ ಜರ್ನಲ್ ಎಂಟ್ರೀಸ್ ಆರ್ ಓವರ್. ಇನ್ನು ಕನ್ಸೈನ್ಮೆಂಟ್ ಬಿ ಲಿಮಿಟೆಡ್ನ ಬುಕ್ಕಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಈಸ್ ಓವರ್. ನೆಕ್ಸ್ಟ್ ಕನ್ಸೈನೀಸ್ ಅಕೌಂಟ್. ಇನ್ನು ಜರ್ನಲ್ ಎಂಟ್ರಿಗೆ ಬನ್ನಿ. ಯಾವುದು ಉಳಿದಂತಹ ಎಂಟ್ರಿ? ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಮಾಡುವಾಗ ಬೈ ಕನ್ಸೈನ್ಮೆಂಟ್ ಅಕೌಂಟ್ ಆಗಿ 15,000 ಬರ್ತದೆ, ಅದು ಓಕೆ. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅದು ಇದೆ, ಬ್ಯಾಂಕ್ ಅಕೌಂಟನ್ನು ನೀವು ಪ್ರಿಪೇರ್ ಮಾಡಬೇಕಾಗಿಲ್ಲ. ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೇಟಾ ಟು ಸಿ ಲಿಮಿಟೆಡ್ಸ್ ಅಕೌಂಟ್. ಇದು ಸಿ ಲಿಮಿಟೆಡ್ ಕನ್ಸೈನೀಸ್ ಅಕೌಂಟ್. ಸೆಕೆಂಡ್ ಲೆಜರ್ ಅಕೌಂಟ್ ಈಸ್ ಸಿ ಲಿಮಿಟೆಡ್ಸ್ ಅಕೌಂಟ್. ಇಲ್ಲಿ ಯಾವುದೆಲ್ಲ ಜರ್ನಲ್ ಎಂಟ್ರೀಸಲ್ಲಿ ಸಿ ಲಿಮಿಟೆಡ್ ಅಕೌಂಟ್ ಇದೆ ನೋಡಿ. ಥರ್ಡ್ ಜರ್ನಲ್ ಎಂಟ್ರಿ ಬಿ ಆರ್ ಅಕೌಂಟ್ ಡೇಟಾ ಟು ಸಿ ಲಿಮಿಟೆಡ್ಸ್ ಅಕೌಂಟ್. ಅಲ್ಲಿ ಬಿ ಆರ್ ಅಕೌಂಟ್ ಡೇಟಾ ನಾವು ಸಿನ್ಸ್ ವಿ ಆರ್ ಪ್ರಿಪೇರಿಂಗ್ ಸಿ ಲಿಮಿಟೆಡ್ಸ್ ಅಕೌಂಟ್, ಇಟ್ ಅಪಿಯರ್ಸ್ ಆಸ್ ಬೈ ಬಿಲ್ಸ್ ರಿಸೀವೇಬಲ್ 10,000. ಸೊ ಬೈ ಬಿಲ್ಸ್ ರಿಸೀವೇಬಲ್ 10,000. ನೆಕ್ಸ್ಟ್ ಜರ್ನಲ್ ಎಂಟ್ರಿಗೆ ನೋಡಿ, ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಸಿ ಲಿಮಿಟೆಡ್ಸ್ ಅಕೌಂಟ್. ಬೈ ಕನ್ಸೈನ್ಮೆಂಟ್ 750 ಆಗಿ ಬರ್ತದೆ. ಬೈ ಕನ್ಸೈನ್ಮೆಂಟ್ ಅಕೌಂಟ್ 750. ಆ್ಯಂಡ್ ನೆಕ್ಸ್ಟ್ ಒನ್ ಸಿ ಲಿಮಿಟೆಡ್ಸ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಇಲ್ಲೂ ಸಿ ಲಿಮಿಟೆಡ್ ಇದೆ. ಸೊ ಕನ್ಸೈನ್ಮೆಂಟ್ ಸಿ ಲಿಮಿಟೆಡ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ಕನ್ಸೈನ್ಮೆಂಟ್ ಅಕೌಂಟ್ ಹೇಗಿದೆ? ಟು ಕನ್ಸೈನ್ಮೆಂಟ್ ಅಕೌಂಟ್ 16,400 ಇದೆ, ಟು ಸಿ ಲಿಮಿಟೆಡ್ಸ್ ಅಕೌಂಟ್ 16,400 ಬರಿಬೇಕು. ಆ್ಯಂಡ್ ನೆಕ್ಸ್ಟು ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಸಿ ಲಿಮಿಟೆಡ್ಸ್ ಅಕೌಂಟ್ ಇದೆ. ಸೊ ಸಿ ಲಿಮಿಟೆಡ್ ಅಕೌಂಟನ್ನು ಮಾಡೋದ್ರಿಂದ ಇಟ್ ಅಪಿಯರ್ಸ್ ಅಸ್ ಬೈ ಕನ್ಸೈನ್ಮೆಂಟ್ 820 rupees ಆಗಿ ಬರ್ತದೆ. ಸೊ ಬೈ ಕನ್ಸೈನ್ಮೆಂಟ್ 820 ಇಲ್ಲಿದೆ ನೋಡಿ, ಬೈ ಕನ್ಸೈನ್ಮೆಂಟ್ 820. ಆ್ಯಂಡ್ ನೆಕ್ಸ್ಟ್ ಸಿ ಲಿಮಿಟೆಡನ್ನು ಹುಡುಕ್ತಾ ಬನ್ನಿ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಸಿ ಲಿಮಿಟೆಡ್ ಅಕೌಂಟ್. ಬೈ ಬ್ಯಾಂಕ್ ಅಕೌಂಟ್ 6,830, ಬೈ ಬ್ಯಾಂಕ್ 6,830 ಆಗಿ ಬಂದಿದೆ. ನೆಕ್ಸ್ಟು ಇಲ್ಲಿ ಸಿ ಲಿಮಿಟೆಡ್ ಇಲ್ಲ ತಾನೇ, ಯಾವುದ್ರಲ್ಲೂ ಸಿ ಲಿಮಿಟೆಡ್ ಇಲ್ಲ. ಸಿ ಲಿಮಿಟೆಡನ್ನು ಟೋಟಲ್ ಮಾಡಿ. ಟು ಕನ್ಸೈನ್ಮೆಂಟ್ 16,400, ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 2,000 ಇಲ್ಲಿ. ಅಡ್ವಾನ್ಸನ್ನು ಈ ಥರ ಟೋಟಲ್ ಮಾಡಿದ್ರಲ್ಲ, ಈ ಟೋಟಲ್ ಮಾಡಿ ಬರುವಂಥ ಬ್ಯಾಲೆನ್ಸಿಂಗ್ ಫಿಗರು 2,000 ಆಗಿರ್ತದೆ. ಸೊ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 2,000 rupees. ಅಂದರೆ ಅಡ್ವಾನ್ಸಲ್ಲಿ ಮಿಕ್ಕಿ ಉಳಿದಂತಹ 2,000 rupees ಅವನ ಹತ್ರ ಎಕ್ಸ್ಟ್ರಾ ಇದೆ. ಸೊ ದಿಸ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ಅದನ್ನು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡಿ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 2,000. ಸೊ ಇದು ಎಕ್ಸ್ಟ್ರಾ ಅಡ್ವಾನ್ಸ್. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಜರ್ನಲ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇರ್ತದಲ್ವಾ. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಅದರಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟನ್ನು ಮಾಡುವಾಗ ಉಲ್ಟಾ ಎಂಟ್ರಿ ನೋಡಬೇಕು, ಅಲ್ಲೇ ನೋಡ್ಕೊಳ್ಳಿ. ಬೈ ಕನ್ಸೈನ್ಮೆಂಟ್ ಅಕೌಂಟ್ 15,000 rupees. ನೆಕ್ಸ್ಟ್ ಅದನ್ನು ಬ್ಯಾಲೆನ್ಸನ್ನು ಟು ಪರ್ಚೇಸಸ್ 15,000 ಅದನ್ನು ಕ್ಲೋಸ್ ಮಾಡಿಬಿಡಿ. ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಹೇಗೆ? ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಬಂದಿದೆ. ಕನ್ಸೈನ್ಮೆಂಟ್ ಸ್ಟಾಕ್ ಈಗ ಜರ್ನಲ್ ಎಂಟ್ರಿ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಅಕೌಂಟ್. ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್, ಇಟ್ ಅಪಿಯರ್ಸ್ ಆಸ್ ಟು ಕನ್ಸೈನ್ಮೆಂಟ್ ಅಕೌಂಟ್. See, to consignment account, and the remaining stock is to be carried forward to next year. Okay, next termige carry forward ಮಾಡಿ. By balance carried down, the balancing figure appears as by balance carried down 3,220. To balance brought down, again you have to carry forward the balance to next interval 3,220. Balance brought down. Next, you are asked to prepare journal entries and ledger accounts in the books of both the parties concerned. So in the books of consignor, you have sufficiently prepared all the journal entries and ledger accounts. Now you are stepping forward to preparing journal entries in the books of consignee. So consignee is C Limited. So journal entries now you are preparing. As per the model journal entries I have given, the first and foremost entry is for only limited entries will be there. Okay, journal entries and ledger accounts, only limited entries will be there in the books of consignee. March 15, 2019, B limited journal entry for drawing the bill, means accepting the bill. ಈಗ ನೀವು ಕನ್ಸೈನಿ ಆಗಿ ನೋಡಬೇಕು, ಕನ್ಸೈನರ್ ಆಗಿ ಅಲ್ಲ, ಕನ್ಸೈನಿ ಆಗಿ ನೋಡಬೇಕು. ಸೊ ಬಿಲ್ಲನ್ನು ಆಕ್ಸೆಪ್ಟ್ ಮಾಡೋದಕ್ಕೆ
ಒಂದು ಜರ್ನಲ್ ಎಂಟ್ರಿ. ಬಿ ಲಿಮಿಟೆಡ್ಸ್ ಅಕೌಂಟ್ ಡೆಟಾರ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್, ಅದು ಅವನಿಗೆ ಕನ್ಸೈನರಿಗೆ ಬಿಲ್ಸ್ ರಿಸೀವೇಬಲ್ ಆದರೆ ಕನ್ಸೈನಿಗೆ ಬಿಲ್ಸ್ ಪೇಯಬಲ್ ಅಕೌಂಟ್ 10,000. ನೆಕ್ಸ್ಟ್ ಮೇ 15 ಸೇಲಿಗೆ ಒಂದು ಜರ್ನಲ್ ಎಂಟ್ರಿ ಬೇಕು. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಬಿ ಲಿಮಿಟೆಡ್ಸ್ ಅಕೌಂಟ್, ಬೈ ಹೆಡ್ ದ ಜರ್ನಲ್ ಎಂಟ್ರೀಸ್. ಓಕೆ, ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಬಿ ಲಿಮಿಟೆಡ್ಸ್ ಅಕೌಂಟ್ 16,400 ಸೇಲ್ಸಿಗೆ. ಅಗೇನ್ ಮಾರ್ಚ್ 15ಗೆ ಉಳಿದಂತಹ ಎಕ್ಸ್ಪೆನ್ಸನ್ನು ಇನ್ಕರ್ ಮಾಡೋದಕ್ಕೆ ಬಿ ಲಿಮಿಟೆಡ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 750 rupees. ಅಗೇನ್ ಕಮಿಷನಿಗೆ ಒಂದು ಎಂಟ್ರಿ ಬೇಕು. ಬಿ ಲಿಮಿಟೆಡ್ಸ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್, ಇದು ಇವನ ಅಕೌಂಟಲ್ಲಿ ಇವನಿಗೆ ಸಿಗುವಂಥದ್ದು ಕಮಿಷನ್ ತಾನೇ, ಸೊ ಕಮಿಷನ್ ಅಕೌಂಟ್ ಆಗಿ ಬರ್ತದೆ 820 ಬೀಯಿಂಗ್ ಕಮಿಷನ್ ಡ್ಯೂ. ಮಾರ್ಚ್ 15ಗೆ ಬಿ ಲಿಮಿಟೆಡ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಫೈನಲ್ ಸೆಟ್ಲ್ಮೆಂಟಿಗೆ. ಅಂತಂದರೆ ಯಾವುದೆಲ್ಲ ಎಂಟ್ರಿಗಳು ಕನ್ಸೈನಿಯ ಬುಕ್ಕಲ್ಲಿ ಫಸ್ಟ್ ಕನ್ಸೈನಿಗೆ ಏನು ಸಂಬಂಧ ಇದೆ ಟ್ರಾನ್ಸಾಕ್ಷನ್ಗಳು ಅದನ್ನು ಮಾತ್ರ ಎಂಟ್ರಿಯಾಗಿ ಬರೆದ್ರಾಯಿತು. ಒಂದು ಬಿಲ್ಲನ್ನು ಆಕ್ಸೆಪ್ಟ್ ಮಾಡಿದಂಥದ್ದು, ಎಕ್ಸ್ಪೆನ್ಸನ್ನು ಇನ್ಕರ್ ಮಾಡಿದ ಆಮೇಲೆ ರಿಕವರ್ ಮಾಡೋದಿದ್ರು ಒಮ್ಮೆಗೆ ಅವನು ಎಕ್ಸ್ಪೆನ್ಸನ್ನು ಇನ್ಕರ್ ಮಾಡ್ತಾನೆ ತಾನೆ. ಸೊ ಎಕ್ಸ್ಪೆನ್ಸ್ ಸೇಲಿಗೋಸ್ಕರ ಎಕ್ಸ್ಪೆನ್ಸ್ ಇನ್ಕರ್ ಮಾಡಿದ್ದಕ್ಕೆ, ಥರ್ಡ್ ಎಂಟ್ರಿ ಫಾರ್ ಕಮಿಷನ್ ಡ್ಯೂ ಆದದಕ್ಕೆ, ಕಮಿಷನ್ ರಿಸೀವ್ ಮಾಡೋದಕ್ಕೆ, ಆ್ಯಂಡ್ ಫೋರ್ತ್ ಎಂಟ್ರಿ ಫಾರ್ ಉಳಿದಂತಹ ಬ್ಯಾಲೆನ್ಸನ್ನು ಪೇಮೆಂಟ್ ಮಾಡೋದಕ್ಕೆ. ಸೊ ಟೋಟಲಿ 5 ಎಂಟ್ರಿಗಳು: ಬಿಲ್ಲನ್ನು ಆಕ್ಸೆಪ್ಟ್ ಮಾಡಿದ್ದಕ್ಕೆ, ಸೇಲ್ ಮಾಡಿದ್ದಕ್ಕೆ, ಎಕ್ಸ್ಪೆನ್ಸ್ ಇನ್ಕರ್ ಮಾಡಿದ್ದಕ್ಕೆ, ಕಮಿಷನಿಗೋಸ್ಕರ ಮತ್ತು ಫೈನಲ್ ಬ್ಯಾಲೆನ್ಸನ್ನು ರೆಮಿಟ್ ಮಾಡಿದ್ದಕ್ಕೆ. ಅಷ್ಟೇ ತಾನೇ ಎಕ್ಸ್ಪೆನ್ಸಸ್. ಇನ್ನು ಕನ್ಸೈನರ್ನ ಎಕ್ಸ್ಪೆನ್ಸ್ ಕನ್ಸೈನಿಗೆ ಏನೂ ಸಂಬಂಧ ಇಲ್ಲ, ಗೂಡ್ಸ್ ಕಳಿಸ್ಕೊಟ್ಟದ್ದಕ್ಕೂ ಕನ್ಸೈನಿಗೆ ಏನೂ ಸಂಬಂಧ ಇಲ್ಲ. ಸೊ ಕನ್ಸೈನಿಯ ಕೈಯಿಂದ ಏನಕ್ಕೆಲ್ಲ ಖರ್ಚಾಗ್ತಾ ಇದೆ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಬೇಕು. ಈಗ ನಿಮಗೊಂದು ಡೌಟ್ ಬರ್ಬೋದು, ಕನ್ಸೈನಿ ಖರ್ಚು ಮಾಡಿದ್ದನ್ನು ಕನ್ಸೈನರ್ ರೀಇಂಬರ್ಸ್ ಮಾಡ್ತಾನೆ, ಮತ್ತು ಯಾಕೆ ಅದನ್ನು ರೆಕಾರ್ಡ್ ಮಾಡಬೇಕು ಅಲ್ವಾ? ಸೇ ಫಾರ್ ಎಕ್ಸಾಂಪಲ್, ನನ್ನ ಪರವಾಗಿ ನೀವು 50 rupees ಇನ್ಕರ್ ಮಾಡಿದರೆ ಒಮ್ಮೆಗೆ ನಿಮ್ಮ ಬುಕ್ಕಲ್ಲಿ ಬರೆದಿಡ್ತೀರಿ ತಾನೆ. ಆಸ್ ಆ್ಯಂಡ್ ವೆನ್ ಐ ಪೇ ಯು, ಐ ರೀಇಂಬರ್ಸ್ ಯು 50 rupees. ನಾನು ನಿಮಗೆ ಯಾವಾಗ ವೆನ್ ಎವರ್ ಐ ಗಿವ್ ಇಟ್ ಬ್ಯಾಕ್ ಟು ಯು 50 rupees, ಆವಾಗ ಮಾತ್ರ ನೀವು ಬರೆದಂತಹ ಟ್ರಾನ್ಸಾಕ್ಷನ್ನ ಕ್ಯಾನ್ಸಲ್ ಮಾಡ್ತೀರಿ. ಸೊ ಒಮ್ಮೆಗೆ ಅದೇ ಥರ ಕನ್ಸೈನರ್ನ ಕೈಯಿಂದ ಕನ್ಸೈನಿ ಅಮೌಂಟನ್ನು ರಿಕವರ್ ಮಾಡೋದಿದ್ರೂ ಒಮ್ಮೆಗೆ ಕನ್ಸೈನಿ ಖರ್ಚು ಮಾಡಿರ್ತಾನೆ ತಾನೆ. ಸೊ ಅಂಟಿಲ್ ಹಿ ರಿಕವರ್ಸ್ ಫ್ರಮ್ ಕನ್ಸೈನರ್ ಇಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ಹಿಸ್ ಬುಕ್ಸ್. ಸೊ ಈ ಎಂಟ್ರಿಯನ್ನು ಪಾಸ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಜರ್ನಲ್ ಎಂಟ್ರಿ ಲೆಜರ್ ಅಕೌಂಟನ್ನು ಮಾಡೋದಿದ್ರೆ ಬಿ ಲಿಮಿಟೆಡ್ ಅಕೌಂಟನ್ನು ಮಾಡಬೇಕು, ಮತ್ತು ಇಲ್ಲಿ ಬಿ ಲಿಮಿಟೆಡ್ ಅಕೌಂಟನ್ನು ಮಾಡಬೇಕು ಇಲ್ಲಿ ಮಾಡುವಾಗ. ಸೊ ಬಿ ಲಿಮಿಟೆಡ್ ಯಾವುದೆಲ್ಲ ಜರ್ನಲ್ ಎಂಟ್ರಿಯಲ್ಲಿದೆ ನೋಡ್ಕೊಳ್ಳಿ. ಓಕೆ, ಸಪೋಸ್ ಅವನಿಗೆ ಬ್ಯಾಡ್ ಡೆಟ್ ಇದ್ದರೆ ಬ್ಯಾಡ್ ಡೆಟ್ ಅಕೌಂಟನ್ನು, ಓಕೆ, ಕನ್ಸೈನಿಯ ಬುಕ್ಕಲ್ಲಿ ಕನ್ಸೈನರ್ಸ್ ಅಕೌಂಟ್ ಆ್ಯಂಡ್ ಬ್ಯಾಡ್ ಡೆಟ್ ಅಕೌಂಟ್ ಮತ್ತು ಕಮಿಷನ್ ಅಕೌಂಟ್, ಈ 3 ಅಕೌಂಟನ್ನು ಲೆಜರ್ ಅಕೌಂಟ್ಸು. ಇಲ್ಲಿ ಬ್ಯಾಡ್ ಡೆಟ್ ಇಲ್ಲ, ಅದರಿಂದಾಗಿ ಬ್ಯಾಡ್ ಡೆಟ್ ಅಕೌಂಟ್ ಮಾಡಬೇಕಾಗಿಲ್ಲ. ಸೊ ಬಿ ಲಿಮಿಟೆಡನ್ನು ಹುಡುಕ್ತಾ ಬನ್ನಿ. ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಬಿ ಲಿಮಿಟೆಡ್ ಇದೆ, ಸೆಕೆಂಡ್ ಜರ್ನಲ್ ಎಂಟ್ರಿಯಲ್ಲಿ ಬಿ ಲಿಮಿಟೆಡ್ ಇದೆ, ಥರ್ಡ್ ಜರ್ನಲ್ ಎಂಟ್ರಿನಲ್ಲಿ ಬಿ ಲಿಮಿಟೆಡ್ ಇದೆ, ಫೋರ್ತ್ ಜರ್ನಲ್ ಎಂಟ್ರಿನಲ್ಲೂ ಬಿ ಲಿಮಿಟೆಡ್ ಇದೆ. ಓಕೆ, ಆ್ಯಂಡ್ ಫಿಫ್ತ್ ಜರ್ನಲ್ ಎಂಟ್ರಿನಲ್ಲೂ ಬಿ ಲಿಮಿಟೆಡ್ ಇದೆ. ಸೊ ಆಲ್ ದ ಜರ್ನಲ್ ಎಂಟ್ರೀಸಲ್ಲೂ ಬಿ ಲಿಮಿಟೆಡ್ ಇರೋದ್ರಿಂದ ಎಲ್ಲ ಜರ್ನಲ್ ಎಂಟ್ರೀಸನ್ನು ರೆಕಾರ್ಡ್ ಮಾಡಿ. ಫಸ್ಟ್ ಎಂಟ್ರಿ ಬಿ ಲಿಮಿಟೆಡ್ ಟು ಬಿಲ್ಸ್ ಪೇಯಬಲ್ ಅಕೌಂಟ್. ಸೊ ಬಿ ಲಿಮಿಟೆಡಲ್ಲಿ 2 bills ಪೇಯಬಲ್ 10,000. ಡೇಟ್ ರೆಸ್ಪೆಕ್ಟಿವ್ ಡೇಟ್ ಬರೀಬೇಕು, 2019 ಒಮ್ಮೆಲೆ ಬರೆದು ಬಿಡಿ. ನೆಕ್ಸ್ಟ್ ಮಾರ್ಚ್ 15. ನೆಕ್ಸ್ಟ್ ಸೆಕೆಂಡ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಬಿ ಲಿಮಿಟೆಡ್ಸ್ ಅಕೌಂಟ್, ಬೈ ಬ್ಯಾಂಕ್ ಅಕೌಂಟ್ 16,400. ಇನ್ನು ಜಸ್ಟ್ ಜರ್ನಲ್ ಎಂಟ್ರಿ ನೋಡಿ ಲೆಜರ್ ಅಕೌಂಟನ್ನು ಬರೀರಿ. ನೆಕ್ಸ್ಟ್ ಬಿ ಲಿಮಿಟೆಡ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 750, ಟು ಬ್ಯಾಂಕ್ ಅಕೌಂಟ್ 750. ನೆಕ್ಸ್ಟು ಬಿ ಲಿಮಿಟೆಡ್ಸ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್, ಇಲ್ಲಿ ಟು ಕಮಿಷನ್ ಅಕೌಂಟ್ 820. ನೆಕ್ಸ್ಟು ಬಿ ಲಿಮಿಟೆಡ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ 6,830, ಟು ಬ್ಯಾಂಕ್ ಅಕೌಂಟ್ 6,830. ಓಕೆ, ಸೊ ಎಲ್ಲ ಟೋಟಲ್ ಮಾಡಿ ಬ್ಯಾಲೆನ್ಸ್ ಕ್ಯಾರಿಡ್ 2,000 rupees. ಇಲ್ಲೂ ತಾನೇ 2,000 ಬಂದಂಥದ್ದು ನಮಗೆ ಕನ್ಸೈನೀಸ್ ಅಕೌಂಟ್ ಮಾಡುವಾಗ ನೋಡಿ, ಬ್ಯಾಲೆನ್ಸ್ ಕ್ಯಾರಿಡ್ 2,000 ಬಂದಂಥದ್ದಲ್ವ. ಇಲ್ಲೂ ಸೇಮ್ ಅಕೌಂಟ್ ಬರೋದು 2,000 rupees. ಅವನ ಹತ್ರ ಇದೆ ಕನ್ಸೈನರ್ ಇದು ಎಕ್ಸ್ಟ್ರಾ ಅಡ್ವಾನ್ಸ್ ಕನ್ಸೈನಿ ಕೊಟ್ಟಂಥದ್ದು 2,000 ತೋರಿಸ್ತಾ ಇದೆ. ಸೊ ಇವನ ಬುಕ್ಕಲ್ಲೂ ಕನ್ಸೈನಿಯ ಬುಕ್ಕಲ್ಲೂ 2,000 ನಾನು ಎಕ್ಸ್ಟ್ರಾ ಕೊಟ್ಟಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾನೆ. ಕನ್ಸೈನರ್ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಎಕ್ಸ್ಟ್ರಾ 2,000 rupees ನನಗೆ ಕನ್ಸೈನಿಯಿಂದ ಬಂದಿದೆ, ಐ ಹ್ಯಾವ್ ಗಾಟ್ 2,000 ಎಕ್ಸ್ಟ್ರಾ ಫ್ರಮ್ ಕನ್ಸೈನಿ ಅಂತೇಳಿ ತೋರಿಸ್ತಾ ಇದೆ. ಕನ್ಸೈನರ್ನ ಬುಕ್ಕಲ್ಲಿ ಕನ್ಸೈನಿ ಅಕೌಂಟ್ ಮಾಡುವಾಗ, ಇಲ್ಲಿ ಕನ್ಸೈನಿಯ ಬುಕ್ಕಲ್ಲಿ ಕನ್ಸೈನರ್ ಅಕೌಂಟ್ ಮಾಡುವಾಗ ಐ ಹ್ಯಾವ್ ಪೇಯ್ಡ್ ಬೈ ದಿಸ್ ಹಿ ಈಸ್ ಟೆಲಿಂಗ್ ದ್ಯಾಟ್ ಐ ಹ್ಯಾವ್ ಪೇಯ್ಡ್ 2,000 ಎಕ್ಸ್ಟ್ರಾ ಆ್ಯಸ್ ಅಡ್ವಾನ್ಸ್ ಟು ಕನ್ಸೈನರ್.
ವಿಚ್ ಇಸ್ ಟು ಬಿ ಅಡ್ಜಸ್ಟೆಡ್ ಇನ್ ನೆಕ್ಸ್ಟ್ ಇಂಟರ್ವಲ್ ಆನ್ ಸೇಲ್ಸ್ ಅಂತೇಳಿ ಹೇಳ್ತಾ ಇದೆ. ಸೊ ಆ 2 ಸೈಕಲ್ಸ್ ಸೇಲ್ ಆಗ್ಲಿಕ್ಕೆ ಪೆಂಡಿಂಗ್ ಇದೆ ತಾನೆ. ಸೊ ಆ 2,000 ಸೈಕಲ್ಸ್ನ ಮೇಲೆ 2,000 rupees ದ ಪ್ರಪೋರ್ಷನೇಟ್ ಅಡ್ವಾನ್ಸ್ ಪೇಯ್ಡ್ ಟು ಕನ್ಸೈನರ್. And the same 2,000 rupees is to be carried forward to balance brought down 2,000 rupees. Hope that you understood. Thank you.